ನಮಸ್ಕಾರ ಎಲ್ಲರೂ, ಹೆಂಗದ್ರಿ? ಇವತ್ತು ನಾನು ನಿಮಗೆ ನನ್ನ ಇರೋ ಅಕೊಮಡೇಷನ್ ತೋರಿಸ್ತೀನಿ. ಇದು ನನ್ನ ಬ್ಲಾಕ. ಇಲ್ಲಿ RFID ಸ್ಕ್ಯಾನ್ ಮಾಡಿ ಹೋಗಬೇಕು. ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗ್ತೈತಿ. ನನ್ನ ರೂಮ್ ಇಲ್ಲಿ ಫಸ್ಟ್ ಫ್ಲೋರ್ದಾಗೈತಿ. ಈ ಫಸ್ಟ್ ಫ್ಲೋರ್ಗೆ ಎಂಟ್ರ್ ಆದಮೇಲೆ ಮತ್ತೆ ಇಲ್ಲಿ ನಮಗೆ RFID ಸ್ಕ್ಯಾನರ್ ಸಿಗ್ತಾವೆ. ಅಲ್ಲಿ ಮತ್ತೆ ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಡೋರ್ ಓಪನ್ ಮಾಡಿ ಇಲ್ಲಿಂದ ನಮ್ಮದೆಲ್ಲ ರೂಮ್ಗಳೆಲ್ಲ ಅದಾವೆ. ಇಲ್ಲಿ ನಂದು ರೂಮ್ ನಂಬರ್ K4F. ಇಲ್ಲಿ ಮತ್ತೆ ನೋಡ್ರಪ್ಪ, ಮತ್ತೆ RFID ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಂತೂ ಸಾಕಾಗ್ತೈತಿ. ವೆಲ್ಕಮ್ ಟು ಮೈ ಸ್ಟುಡಿಯೋ ರೂಮ್. ಸಿಂಗಲ್ ಶೇರಿಂಗ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಇತ್ತಂದ್ರೆ ಅದಕ್ಕೆ ಸ್ಟುಡಿಯೋ ರೂಮ್ ಅಂತಾರು. ಇಲ್ಲಿ ನಮಗೆ ಒಂದು ಕಬೋರ್ಡ್ ಪ್ಲಸ್ ಒಂದು ಶೆಲ್ಫ್ ಕೊಡ್ತಾರು. ಶೆಲ್ಫ್ ಜೊತೆ ಒಂದು ಸ್ಟಡಿ ಟೇಬಲ ಮತ್ತು ಸಿಂಗಲ್ ಬೆಡ್. ನಮ್ಮ ಕಡೆ ಇರುವಂಗೆ ಇಲ್ಲಿ ಸ್ಪಂಜ ಹತ್ತಿ ಇಂಥವಾಗ ಅದೇನೇನು ಇರಂಗಿಲ್ಲ. ಇಲ್ಲಿ ಬರೀ ಸ್ಪ್ರಿಂಗ್ ಬೆಡ್ ಅಷ್ಟೇ ಇರ್ತಾವೆ. ಸ್ಟಾರ್ಟಿಂಗ್ದಾಗ ನನಗೂ ತ್ರಾಸಾಯಿತು, ಆದರೆ ಈಗ ಓಕೆ, ಈಗೆಲ್ಲ ಹೊಂದ್ಕೊಂಡೇನಿ. ಇದು ನೋಡ್ರಿ, ಇದು ಬಾತ್ರೂಮ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಪ್ಲಸ್ ಬಾತ್ರೂಮ. ಒಂದು ನಡಕ್ಕೆ ಪ್ಲಾಸ್ಟಿಕ್ಸ್ ಕಟನ್ ಹಾಕಿಬಿಟ್ಟಿರ್ತಾರೆ ಅಷ್ಟ್ರಾಗೆಲ್ಲ ಮುಗಿಸ್ಬಿಡ್ತಾರೆ ಅವರು. ಇದು ಹೀಟರ್, ಪ್ರತಿಯೊಂದು ರೂಮ್ಗೂ ಸಪ್ರೇಟ್ ಹೀಟರ್ ಕೊಟ್ಟಿರ್ತಾರೆ. ಇದು ವಿಂಡೋ. ಹೊರಗಡೆ ನೋಡ್ರಿ ನಜಾರ ಹೆಂಗೈತಿ. ಇಲ್ಲಿ ಅಡ್ಮುಟ್ಟು ಏನು ಮಾಡಿರ್ತಾರಂದ್ರೆ, ವಿಂಡೋ ಒಂದು 3 ಇಂಚ್ ಬಿಟ್ಟರೆ ಅದು ತೆಗ್ಯಾಕೆ ಬರೋಂಗಿಲ್ಲ. ಮತ್ತು ವಿಂಡೋರ ಯಾಕೆ ಮಾಡ್ಯಾರ ಅಂಬಲ್ಲ, ಇಷ್ಟ ನೋಡೋದು, ಇಷ್ಟು ತೆಗೆಯೋದು, ಇಷ್ಟು ಹಾಕೋದು. ಐ ಡೋಂಟ್ ನೋ ಇದು ಎದಕ್ಕೆ ಯೂಸ್ ಆಗ್ತದೆ ಅಂತ. ಅರೆ ಒಟ್ಟು 3 ಇಂಚ್ ತೆಗಿಬೋದು. ಈಗ ನೆಕ್ಸ್ಟ್ ಕಿಚನ್ಗೆ ಬಂದು ಬರ್ರಿ. ಹೊರಗೆ ಹೋದಾಗೊಮ್ಮೆ ಮತ್ತು ಡೋರ್ ಲಾಕ್ ಮಾಡ್ಕೊಂಡು ಹೋಗಬೇಕು ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿ. ಸೊ ನಾನು ಕಿಚನ್ ನೆಕ್ಸ್ಟ್ ಬ್ಲಾಕ್ ತೆಗೈತಿ. ಆ ಬ್ಲಾಕ್ ಹೋಗ್ಬೇಕಾದ್ರೆ ಮತ್ತು ನಾನು ಇನ್ನೊಂದು ಸತಿ ಡೋರ್ಗೆ ಸ್ಕ್ಯಾನ್ ಮಾಡಿ ಡೋರ್ ಓಪನ್ ಮಾಡಿ ಹೋಗಬೇಕು. ಇಲ್ಲಿ ಕಿಚನ್ ಶೇರಿಂಗ್ ಇರ್ತೈತಿ, ಒಂದು 4 ರಿಂದ 5 ಮಂದಿ ನಡಕ. ಇಲ್ಲಿ ನಮ್ಗೆ ಸೋಫಾ ಸೆಟ್, ಟೇಬಲ್, ಕುರ್ಚಿಗಳದು ಕೊಟ್ಟಿರ್ತಾರೆ. ಇಲ್ಲಿ ಅಡುಗೆ ಮಾಡಿ ಇಲ್ಲಿ ತಿಂದ್ಬಿಟ್ಟು ಹೋಗ್ಬೋದು. ನಿಮ್ಗೆ ಬೇಕಾದ್ರೆ ರೂಮ್ಗೂ ಒಯ್ಬೋದು, ಆದರೆ ಇಲ್ಲಿಯೂ ನೀವು ಅಡುಗೆ ಮಾಡಿ ಇಲ್ಲೇ ಕೂತು ಇಲ್ಲೇ ತಿಂದು ಎಲ್ಲ ತೊಳೆದು ಮಾಡಿ ಹೋಗ್ಬೋದು. ಇದು ನಮ್ಮ ಮಾಡ್ಯುಲರ್ ಕಿಚನ. ಇಲ್ಲಿ ನಾವು ಬರೀ ಭಾಂಡಿ ಸಾಮಾನು, ಬೇಕಾದ ಗ್ರೋಸರಿ ತಂದ್ರೆ ಸಾಕು. ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್, ಚಿಮ್ನಿ, ಟೋಸ್ಟರ್ ಮಷೀನ ಎಲ್ಲ ಫುಲ್ ಸೆಟ್ಟಾಗಿ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಗತೆ ಸಿಲಿಂಡ್ರ ಒಟ್ಟು ಎಕ್ಸ್ಟರ್ನಲ್ ಐಟಮ್ಸ್ ಇರೋಂಗಿಲ್ಲ. ಎಲ್ಲ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಟುಬಿಟ್ಟಿರ್ತಾರೆ, ಎಲ್ಲ ಯೂಸ್ ಮಾಡ್ಕೊಳ್ಳೋದ. ಇದು ಫ್ರಿಜ್ಜ. ಇದರ ಬಾಜು ನಮ್ಗೆ ಫ್ರೀಜರ್ ಕೊಡ್ತಾರೆ ಸಾಮಾನು ಇಟ್ಕೊಳಕ್ಕೆ. ಇದು ಫ್ರೀಜರ. ಮತ್ತು ನೆಕ್ಸ್ಟ್ ಡೋರ್ದಾಗ ಐರನ್ ಬಾಕ್ಸ್, ಐರನ್ ಟೇಬಲ್, ಮಾಪ್ ಎಲ್ಲ ಇಟ್ಟಿರ್ತಾರೆ. ಇದು ನಾವೆಲ್ಲ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಹೊರಗಿನ ರೌಂಡ್ ಹಾಕಿಸ್ತೇನೆ. ಹಂಗೆ ಒಂದು ಟ್ರಾನ್ಸಿಷನ್ ವೀಡಿಯೋನು ಟ್ರೈ ಮಾಡಿದ್ನಿ. ಸ್ವಲ್ಪ ಮಟ್ಟಿಗೆ ಚಲೋ ಆಗೈತಿ. ಇಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಮೈ ಮ್ಯಾಗ ಮುಳು ಬರ್ತಾವೆ, ಫುಲ್ ತಂಡಿರ್ತೈತಿ, ಎಲ್ಲ ಪ್ಯಾಕ್ ಆಗಬೇಕು. ಸಾಕ್ಸ, ಬೂಟ, ಮಫ್ಲರ್, ಜಾಕೆಟ್. ಸೊ ಎಲ್ಲ ಹಾಕ್ಕೊಂಡು ನಾನು ಹೊಂಟ್ನಿ ಹೊರಗಡೆ. ಇಲ್ಲಿ UKದಾಗ ನಮ್ಮ ಕೆಲಸಗಳೆಲ್ಲ ನಾವು ಮಾಡಬೇಕು. ಮತ್ತು ಕಿಚನ್ ಎಲ್ಲ ಇನ್ಸ್ಪೆಕ್ಷನ್ ಬರ್ತಾರೆ ವೀಕ್ಲಿ ಬಂದುಬಿಟ್ಟು ಇಲ್ಲಿ ಟ್ಯಾಗ್ ಕೊಡ್ತಾರೆ, ಗ್ರೀನ್, ಯೆಲ್ಲೋ, ರೆಡ್ ಅಂತ. ಈಗ ನೀವು ಹೇಳ್ರಿ, ಗ್ರೀನ್, ಯೆಲ್ಲೋ, ರೆಡ್ ಟ್ಯಾಗ್ ಮೀನಿಂಗ್ ಏನಿರ್ಬೋದು? ಈಗ ಹೊರಗಡೆ ಕ್ಲೈಮೇಟ್ ಅಂತೂ ಫುಲ್ಲು ಕೂಲ್ ಆಗೈತಿ. ಇವತ್ತೇನು ಮಳೆನೂ ಇಲ್ಲ. ಇವಾಗ ಕಾಮನ್ ರೂಮ್ ತೋರಿಸ್ಬೇಕಂತ ಹೋಗ್ತೀನಿ. ಇವತ್ತಿನೂ ಸೂರ್ಯತೆ ಒಂದು ಸ್ವಲ್ಪ ಪ್ರಿಪೇರ್ ಐತಿ, ಅದಕ್ಕೆ ಮಳೆ ಏನಿಲ್ಲ. ಆಳಿಂದ ಸ್ವಲ್ಪ ಬಿಸಿಲಿತ್ತು, ಈಗ ಮತ್ತೆ ಸ್ವಲ್ಪ ಮಾಡಾಕತೈತಿ. ಮಳೆ ಏನಿಲ್ಲ, ಹಂಗಂತ ಥಂಡಿನೂ ಕಮ್ಮಿ ಇಲ್ಲ, ಥಂಡಿನೂ ಜಾಸ್ತಿ ಐತಿ. ಇಲ್ಲಿ ನಮ್ಮ ಯೂನಿವರ್ಸಿಟಿ ಬಸ್ ಬರ್ತೈತಿ, ತಾಸಿಗೊಮ್ಮೆ ರೂಟ್ ಇರ್ತೈತೆ ಹತ್ರದ. ಇದು ಮುಂದೆ ಕಾಣ್ತಿರೋದು ಇದು ರಿಸೆಪ್ಷನ್ ಬಿಲ್ಡಿಂಗ. ಇಲ್ಲಿ ನಮ್ದು ಲೆಟ್ರ್ ಬಾಕ್ಸ್ ಇರ್ತಾವೆ. ಈ ಲೆಟ್ರದಾಗ ಸ್ಟೂಡೆಂಟಿಗೆ ಲೆಟ್ರ್ ಬಂತಂದ್ರೆ ಅವ್ರ ಬ್ಲಾಕ್ ಕೋಡ್ ಮತ್ತು ರೂಮ್ ನಂಬರ್ ನೋಡ್ತಾರೋ. ಸೊ ಅವ ಕೋಡ್ ಇದ್ದಿದ್ದ ಬಾಕ್ಸ್ನ್ಯಾಗ ಲೆಟ್ರ್ ಹೋಗ್ತಾರೆ. ನೀವು ನೋಡ್ರಿ, ನಮಗೆ ಇಷ್ಟು ಲೆಟ್ರ್ ಬಂದಾವು. ಈ ಲೆಟ್ರ್ ತೊಗೊಂಡ ಬಾಕ್ಸ್ ಮುಚ್ಚಿ ಈಗ ನಾನು ಹೊಂಟ್ನಿ. ಇಲ್ಲಿ ಮಂದಿ ಕ್ಲೀನ್ನೆಸ್ ಬಗ್ಗೆ ಭಾಳ ಮಾತು ಕೊಡ್ತಾರೆ. ಕಸ ಅಲ್ಲಿ ಇಲ್ಲಿ ಒಟ್ಟ ಚಲಂಗಿಲ್ಲ. ಮತ್ತು ನಿಮಗೇನಾದರೂ ಹೆಲ್ಪ್ ಬೇಕಿತ್ತು ಅಂದ್ರೆ ಭಾಳ ಪೊಲೈಟ್ಲಿ ಹೆಲ್ಪ್ ಮಾಡ್ತಾರೆ. ಅದು ನಂಗೆ ಇಲ್ಲಿದೊಂದು ಕಲ್ಚರ್ ಭಾಳ ಇಷ್ಟ ಆಗ್ತು. ಬಟ್ ಸ್ಟಿಲ್ ಇವ್ರು ಇಷ್ಟು ಪೊಲೈಟ್ನೆಸ್ ನೋಡಿ ಇಷ್ಟು ಚಿಕ್ಕ ದೇಶ ನಮ್ಮ ಹೆಂಗೆ ಆಳ್ವಿಕೆ ಮಾಡ್ರು ಅದಂತೂ ನನಗೆ ಇನ್ನೂ ಮಟ್ಟ ನಂಬಕ್ಕಾಗಿಲ್ಲ. ಆದರೆ ಇಷ್ಟು ಎಲ್ಲರಿಗೂ ಗೊತ್ತೈತಿ. ಇದು ನೋಡ್ರಿ ನಮ್ಮ ಕಾಮನ್ ರೂಮ. ಮತ್ತು ಸ್ಕ್ಯಾನ್ ಮಾಡಿರಿ, ಕುಲ್ಜಾ ಸಿಮ್ಸಿಮನ್ರಿ, ಒಳಗೆ ಹೋಗ್ರಿ. ಇಲ್ಲಿ ನೋಡಿದ್ರೆ ಇದೊಂದು ದೊಡ್ಡ ಮದುವೆ ಕಾರ್ಯಾಲಯ ಇದ್ದಂಗೆ ಐತಿ, ಒಳ್ಳೆ ಗೋಡೌನ್ ಇದ್ದಂಗೆ. ಸ್ಟೂಡೆಂಟ್ಸಿಗೆ ಏನಾದರೂ ರೂಮ್ದಾಗ ಬೋರ್ ಆದ್ರೆ ಇಲ್ಲ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡೋದಿತ್ತಂದ್ರೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು.
ನೆಕ್ಸ್ಟ್ ಲಾಂಡ್ರಿ ರೂಮ್. ಚಲೋ ಪ್ರೆಸ್ ಮಾಡಿರಿ, ಡೋರ್ ತಂತಾನೆ ಓಪನ್ ಆಗ್ತೈತಿ. ಒಟ್ಟು ಇಲ್ಲಿ ಬಾಲ್ಗೊಳಗೆ ದುಗುಸ್ರಿ ತಳ್ಳ್ರಿ ಅನ್ನೋಂಗೆ ಇಲ್ಲಿ ತಂತನ ತೆಗೆದುಬಿಡ್ತಾವೆ. ನೋಡಿಲ್ಲಿ ಎಷ್ಟು ಮಷಿನ್ ತಿರ್ಗಾತಾವೆ. ಇಲ್ಲಿ ಒಟ್ಟು ಬಾತ್ರೂಮ್ದಾಗ ಅರ್ವಿ ತೊಳೆಯೋಂಗ ಇಲ್ಲ, ಮತ್ತು ನಮ್ಗತ್ಲೆ ಬಿಸಿಲಿಗಂತೂ ಅನ್ವಿ ಮನೆಗೆ ಹಾಕುವಂಗೆ ಇಲ್ಲ. ಇಲ್ಲೇನಿದ್ರೂ ಇಲ್ಲಿ ಮಷಿನ್ದಾಗ ಅರ್ವಿ ಹಾಕ್ಕೊಳ್ಳೋದ, ಇಲ್ಲೇ ನೀವು ಡ್ರೈ ಮಾಡಿ ಒಣಗಿಸ್ಕೊಂಡ ತೊಗೊಂಡು ಹೋಗೋದು ರೂಮ್ಗೆ ಅಷ್ಟ. ನಮ್ಮ ಹಂಗೆ ತಂತಿಮೆ ಹಾಕಿನಿ ಎಲ್ಲ ಹಾಕಿನಿ ಅದು ರೂಲ್ಸೇ ಇಲ್ಲ ಇಲ್ಲಿ. ಮತ್ತಿಲ್ಲಿ ಬಟನ್ ಒತ್ತಿರಿ, ಆಟೋಮೆಟಿಕ್ ಡೋರ್ ಓಪನ್. ಇಲ್ಲಿ ನೆಕ್ಸ್ಟ್ ನಿಮಗೆ ಕಾಣೋದ ಬಾಸ್ಕೆಟ್ಬಾಲ್ ಏರಿಯಾ. ಮಂದಿ ಬೇಜಾರದು ಅದಾಗ ಇಲ್ಲಿ ಬಂದು ಆಟ ಆಡ್ತೈತಿ. ಏನು ಮಜಾ ಆತಂದ್ರೆ ನನ್ನ ಕಡೆ ಟ್ರೈ ಪಡೋದು ಏನಿಲ್ಲ, ನಾನು ಹಂಗೆ ಕಟ್ಟಿಗೆ ಹಚ್ಚಿ ಮೊಬೈಲ್ ರೆಕಾರ್ಡಿಂಗ್ ಮಾಡಕ್ಕೆ ಇಟ್ಬಿಟ್ಟು ಅಷ್ಟು ಅಕ್ಕ ಬಂದುಬಿಟ್ಲು. ಅಕ್ಕ ಹಂಗೆ ಸ್ಮೈಲ್ ಕೊಟ್ಟು ಹೋದ್ಲು, ಆದರೂ ನಾವೇನು ಹಚ್ಚಂಗಿಲ್ಲ, ಹಂಗೆ ಫೋನ್ ಇಟ್ಟು ಹಂಗೆ ಪೋಸ್ ಕೊಟ್ಟನೆ. ಒಳ್ಳೇದು ಮಾಡ್ತದ ದೇವ್ರೇನು ಒಳ್ಳೇದ ಮಾಡ್ತಾನೋ. ಇಲ್ಲಿ ಬರ್ರಿ ನಿಮಗೆ ಮಜಾ ತೋರಿಸ್ತೀನಿ. ಇಲ್ಲಿ ಕಿಚನ್ಗಳ್ನ್ಯಾಗ ಹೆಂಗೆ ಶೋಕ್ ಇಟ್ಟಾರ ನೋಡ್ರಿ ಬಾಟ್ಲಿಗಳು. ನಮ್ಮ ಬೆಂಗಳೂರಿನಾಗ ಮಂದಿ ಕುಡುತ್ತಿಲ್ಲಾರ್ದ ಅಂತ ಮಾಡ್ರೆ ಇಲ್ಲಿ ನಮ್ಕಿತನೂ ಮಧ್ಯಪ್ರಿಯರು ಜಾಸ್ತಿನ ಅದಾರ. ನೋಡಿದ್ರಲ್ಲ, ಇದು ನನ್ನ ಸಿಟ್ಟಿಂಗ್ ವೆಲ್ಸ್ ಅಕಾಮಿಡೇಷನ್ನ. ಇಲ್ಲಿ A to Z ಬ್ಲಾಗ್ಸ್ ಅದಾವು, ಇದರಲ್ಲಿ ನಂದು K ಬ್ಲಾಕ್. ನನ್ನ ಅಕಾಮಿಡೇಷನ್ ಹೆಂಗೆ ಅನ್ಸ್ತು ಹೇಳ್ರಿ, ಕಮೆಂಟ್ ಮಾಡಿರಿ. ನಿಮ್ಮ ಬೆಳಗಾವಿ ಹುಡುಗ ಅಕೌಂಟನ್ನು ಫಾಲೋ ಮಾಡಿರಿ. ಚಂದ ಜನ ಚಂದ ದಿನ. ಮತ್ತೆ ಸಿಗ್ತೇನೆ ರೀ. ಬಾಯ್.